ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾನೆ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ನಿಮ್ಮ ನಾಗವೇಣಿ ಪಾಟೀಲ್ ಮಾತಾಡ್ತಿರೋದು. ಇದು ಅಮಾವಾಸ್ಯೆಯ ಬ್ಲಾಗು. ಅಮಾವಾಸ್ಯೆ ದಿನ ನಾನು ದೋಸೆ ಮಾಡಿದ್ದೆ. ದೋಸೆಗೆ ಆಲೂಗಡ್ಡೆ ಪಲ್ಯ ಹಾಗೂ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಸೊ ಅದು ಬ್ಲಾಗಲ್ಲಿ ಎಲ್ಲ ಪೂರ್ತಿಯಾಗಿ ಡೀಟೇಲ್ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಬೆಳಗ್ಗೆ ಮಗನಿಗೆ ಬಾಕ್ಸಿಗೆ ಪ್ರಿಪೇರ್ ಮಾಡಬೇಕಾಗಿರುತ್ತೆ, ಟೈಮ್ ಆಗುತ್ತೆ ಅವನಿಗೆ ಬಾಕ್ಸಿಗೆ ಲಂಚ್ ಬಾಗೆಲ್ಲ ಕಟ್ಟೋಕ್ಕೆ. ಸೊ ಹಾಗಾಗಿ ಎಲ್ಲ ವೀಡಿಯೋ ಮಾಡೋಕ್ಕಾಗಿಲ್ಲ, ಸಾರಿ. ಅವನಿಗೆ ಕೂಡ ದೋಸೆ ಹಾಕ್ಕೊಟ್ಟೆ ಬಾಕ್ಸಿಗೆ. ಇಲ್ಲೇ ಏನು ತಿನ್ನಲ್ಲ ಅವನು, ಬಿಸ್ಕೆಟು ಬ್ರೆಡ್ ತಿಂದು ಹೋಗಿರ್ತಾನೆ ಬೆಳಗ್ಗೆ ಟೀ ಕಾಫಿ ಜೊತೆಗೆ. ಮಧ್ಯಾಹ್ನ ಲಂಚಿಗೆ ಮಾತ್ರ ತೊಗೊಂಡೋಗ್ತಾನೆ. ಸೊ ಲಂಚ್ ಬಾಕ್ಸ್ ರೆಡಿ ಮಾಡಿ ಕಳಿಸಿ ಅವನ್ನ. 10 ಗಂಟೆ ಮೇಲೆ ನಾವು ಎಣ್ಣೆ ಹಚ್ಕೊಂಡು 15 ದಿನದ ಮೇಲೆ ಆಗಿತ್ತು ತಲೆಗೆ. ಮಗಳಿಗೂ ಕೂಡ ಅಷ್ಟೇ. ಸರಿ ಹಚ್ಚೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಾಯಿಸ್ಬಿಟ್ಟು ಬಿಸಿ ಮಾಡಿ ಚೆನ್ನಾಗಿ ಹಾಕಿ ಮಸಾಜ್ ಮಾಡಿದೆ. ಅವಳಂತೂ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹಚ್ಚಿಸ್ಕೊಂಡ್ಳು. ಅವಳಿಗೆಲ್ಲ ಹಚ್ಚಿದ ಮೇಲೆ ನಾನು ಕೂಡ ಸ್ವಲ್ಪ ಸರಿ ಹಚ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿಕೊಂಡೆ. ಕಣ್ಣು ಫೇಸು ಎಲ್ಲ ತಂಪು ಅನ್ನಿಸ್ತು. ಹಾಗೆ ನಮ್ಮ ಸ್ಕಿನ್ನು ಕೂಡ ಒಂಥರ ಸಿಂಕ್ ಥರ ಏನಾರು ಇದ್ದರೆ ಅದು ಕೂಡ ತುಂಬ ನೀಟಾಗಿ ಗ್ರಿಪ್ಪಾಗಿ ಸ್ಕಿನ್ನು ಚೆನ್ನಾಗಾಗುತ್ತೆ ಎಣ್ಣೆ ಹಚ್ಚೋದ್ರಿಂದ. ಹಾಗೆ ಎಣ್ಣೆ ಹಚ್ಕೊಂಡು ಮನೆ ಕೆಲಸ ಎಲ್ಲ ಮಾಡಿಕೊಂಡೆ, ನೆಲೆಲ್ಲ ಒರೆಸ್ಕೊಂಡು ಪೂಜೆ ಸ್ನಾನ ಎಲ್ಲ ಮುಗಿಸ್ಕೊಂಡೆ. ಹಾಗೆ ಮಧ್ಯಾಹ್ನ ಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿದ್ವಿ ನಾವು. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ, ಸಾರಿ. ಆನಂತರ ಎಲ್ಲ ಸ್ನಾನ ಎಲ್ಲ ಆಗಿ ಪೂಜೆ ಮುಗಿಸ್ಕೊಂಡಾದ್ಮೇಲೆ ಅದೇ ಮಧ್ಯಾಹ್ನ ಹೊರಗೆ ಹೋಗಿದ್ವಿ ಅಂತ ಹೇಳಿದ್ನಲ್ವ, ಆ ವಿಡಿಯೋ ನಿಮಗೆ ಅಪ್ಲೋಡ್ ಮಾಡೋಕ್ಕಾಗ್ತಿಲ್ಲ, ಸಾರಿ. ಇದು ನೈಟ್ ಬಂದು ರೈಸು ಮತ್ತು ಬೇಳೆ ಸಾಂಬಾರು. ಹಾಗೆ ನಿನ್ನೆ ಸಂತೆ ಬೇರೆ ಇತ್ತು, ಸೊಪ್ಪು ತರಿಸಿದ್ದೆ, ಸಬ್ಬಸಿಗೆ ಸೊಪ್ಪು. ಅದನ್ನು ಸೈಡಿಗೆ ನೆಂಚ್ಕೊಂಡು ತಿನ್ನೋಕೆ ಮಾಡಿ